ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಂಜಾಬ್ನ ಪೋಖ್ರಾನ್ ಮೇಲೆ ಶೆಲ್ ದಾಳಿ ನಡೆದಿದೆ. ಮಿಸೈಲ್ ದಾಳಿ ಮಾಡಿದೆ ಪಾಕಿಸ್ತಾನ. ಪೋಖ್ರಾನ್ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ರಾಜಸ್ಥಾನದ ಪೋಖ್ರಾನ್ ಭಾಗದಲ್ಲೂ ಕೂಡ ಪಾಕಿಸ್ತಾನ ದಾಳಿ ಮಾಡಿದೆ. ಈ ಕಡೆಗೆ ಪಂಜಾಬ್ ಭಾಗದಲ್ಲೂ ಕೂಡ ದಾಳಿ ನಡೆಸಲಾಗಿದೆ. ಈ ಪಂಜಾಬಿನ ಬೇರೆ ಬೇರೆ ಭಾಗಗಳನ್ನು ದೃಷ್ಟಿಯಾಗಿಟ್ಟುಕೊಂಡು ಮಾಡ್ತಿರುವಂಥ ದಾಳಿ ನೋಡಿ. ಎಲ್ಲೋ ಇದ್ದಂಥ ಒಬ್ಬ ವ್ಯಕ್ತಿ ಇನ್ನೆಲ್ಲೋ ಕೂತ್ಕೊಂಡು ಭಾರತದ ವಿರುದ್ಧ ಮಾತಾಡುವಂಥ ಮಾತುಗಳನ್ನು ನಾವು ನೋಡಿದ್ದೀವಿ. ಪನ್ನು ಅನ್ನುವಂಥ ಆ ರಾಕ್ಷಸ, ಅವನ ಹೆಸರದು ಪನ್ನು ಅನ್ನುವಂಥದ್ದು. ಅವನು ಎಲ್ಲೋ ಇದ್ದವನು ಎಲ್ಲೋ ಕೂತ್ಕೊಂಡು ಮಾತಾಡ್ತಾನೆ. ಅದನ್ನು ಅಮೆರಿಕನೂ ಅವನನ್ನು ರಕ್ಷಣೆ ಮಾಡುತ್ತೆ, ಈ ಕಡೆಗೆ ಕೆನಡನೂ ಅವನನ್ನು ರಕ್ಷಣೆ ಮಾಡುತ್ತೆ. ಅವನು ಕರೆ ಕೊಡ್ತಾನೆ, ಸಿಖ್ಖರೆಲ್ಲ ಒಂದಾಗಬೇಕು, ಭಾರತದ ವಿರುದ್ಧ ಹೋರಾಟ ಮಾಡಿ ಅಂತ. ಆದರೆ ಸಿಖ್ಖರನ್ನೇ ಗುರಿಯಾಗಿಸಿಕೊಂಡು ಹೊಡಿತಿರುವಂಥ ಈ ಸಂದರ್ಭ ದೊಡ್ಡ ಪಾಠ, ಇದು ದೊಡ್ಡ ಪಾಠ. ಕರ್ತಾರ್ಪುರ್ ಕಾರಿಡಾರ್ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಹೊಡಿತಿದ್ರಲ್ಲ ಇಮ್ರಾನ್ ಖಾನ್ ಸೇರಿದಂತೆ ಬೇರೆ ಬೇರೆಯವರು. ಆ ಸ್ಥಳದಲ್ಲಿ ಆಗ್ತಿರುವಂಥ ಶೆಲ್ ದಾಳಿ ನೋಡಿದ್ರೆ ಗೊತ್ತಾಗುತ್ತೆ ಇದರ ಯೋಗ್ಯತೆ ಮತ್ತು ಇದರ ಹಣೆ ಬರಹ ಎಷ್ಟು ಅಂತ. ರೈಟ್. ಇಲ್ಲಿ ಒಂದು ಹವಲ್ದಾರ್ ಸಾಬ್ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಪಾಕಿಸ್ತಾನದ ಎಸ್ಕಲೇಷನ್ಸ್ ಬಗ್ಗೆ ನೀವು ಮಾತಾಡ್ತಿದ್ರಿ. ಭಾರತ ಅಷ್ಟು ತುಂಬ ಜೋರಾಗಿ ಎಸ್ಕಲೇಷನ್ ಮಾಡ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ನೀವೇ ಕೊಟ್ರಿ. ಈಗ ಸ್ಟ್ರಾಟಜಿಲಿ ಒಂದು ತಯಾರಿ ಇದೆ. ಇನ್ಫ್ಯಾಕ್ಟ್ ಭಾರತದ ಒಂದು ತಯಾರಿ ಕೂಡ ನೋಡ್ತಾ ಇದ್ರೆ, ಜೊತೆಗೆ ಭಾರತದ ಒಂದು ಸ್ಟ್ರಾಟಜಿ ಕೂಡ ನಡೀತಾ ಇದೆ. ಎಷ್ಟು ಲೇಟಾಗಿ ನಾವು ಅದನ್ನು ಎಳಿತೀವೋ ಅಥವಾ ಎಷ್ಟು ಲಾಂಗ್ ಆಗಿ ನಾವು ಅದನ್ನು ಪಾಕಿಸ್ತಾನವನ್ನು ಯುದ್ಧಕ್ಕೆ ನಾವು ಕರ್ಕೊಂಡು ಹೋಗ್ತೀವೋ ಆ ಯುದ್ಧದ ರಣರಂಗದಲ್ಲಿ ಪಾಕಿಸ್ತಾನ ಅಷ್ಟು ಬ್ಲೀಡ್ ಆಗುತ್ತೆ ಅಂತ. ಅಂದರೆ ಅವ್ರ ಹತ್ರ ನೀವು ಹೇಳ್ದಂಗೆ ಸ್ಟ್ರಾಟಜಿಕಲಿ ಅವ್ರ ಹತ್ರ ಡೆಪ್ತ್ ಇಲ್ಲ, ಅದರ ಜೊತೆಗೆ ವೆಪನರಿ ಸಿಸ್ಟಮು ಕೂಡ ಸರಿಯಾಗಿಲ್ಲ. ಭಾರತ ಕೂಡ ಇನ್ನಷ್ಟು ದಿನ ನಡೀಲಿ, ಅವರು ಎಷ್ಟು ಆಟ ಆಡ್ತಾರೋ ಆಟ ಆಡಲಿ, ಆನಂತರ ನಮ್ಮ ಮುಂದಿನ ಹೋರಾಟವನ್ನು ಮಾಡೋಣ ಅಂತ ಅದು ಒಂದು ಕಾರಣ ಇರ್ಬೋದಾ ಅಂತ. ಯಾಕೆಂದರೆ ಈಗಾಗಲೇ ಸಾಲಕ್ಕೆ ಮನವಿ ಮಾಡಿದ್ದಾರೆ. 17,000 ಕೋಟಿ IMF ಸಾಲ ಕೊಡ್ತಾ ಇದೆ. $1.3 ಬಿಲಿಯನ್ ಕೇಳಿದ್ದಾರೆ. ಅದರಲ್ಲೂ 1.3 ಬಿಲಿಯನ್ ಕೇಳಿದ್ರು, ಅಷ್ಟು ಕೊಡ್ತಾ ಇಲ್ಲ. ಸದ್ಯಕ್ಕೆ 17,000 ಕೋಟಿ ಸಾಕು ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಇದನ್ನು ನೋಡ್ತಾ ಇದ್ರೆ ಸ್ಟ್ರಾಟಜಿಕಲಿ ಭಾರತ ಕೂಡ ಅಂದರೆ ಎಸ್ಕಲೇಷನ್ಸ್ ಒಂದು ಅಂತಾರಾಷ್ಟ್ರೀಯ ಕಮ್ಯುನಿಟಿಗೂ ಕೂಡ ಒಂದು ಮೆಸೇಜ್ ಪಾಸ್ ಮಾಡ್ದಂಗೆ. ಅಟ್ ದ ಸೇಮ್ ಟೈಮ್ ಎಷ್ಟು ದಿನ ಲಾಂಗ್ ಆಗಿ ಈ ಒಂದು ಯುದ್ಧ ಅಥವಾ ಒಂದು ಈ ಹೋರಾಟದ ಪ್ರಕ್ರಿಯೆ ನಡೆಯುತ್ತೋ ಅಲ್ಲಿ ತನಕ ಪಾಕಿಸ್ತಾನಕ್ಕೆ ಸ್ವಲ್ಪ ಹಿನ್ನಡೆ ಆಗತ್ತೆ ಅಂತ ಅನ್ಸಲ್ವಾ? ಹಿನ್ನಡೆ ಆಗತ್ತೆ. ಈಗ ನೋಡಿ, ಈಗ ನಾನು ಮೊನ್ನೆ 2 ದಿವಸದಲ್ಲಿ ಅವರು ನಮಗೆ ಒಂದು ಇಂಡಿಕೇಶನ್ ಕೊಟ್ಟಿದ್ದಾರೆ. ಏನಂದರೆ ಧಾರ್ಮಿಕ ಒಂದು ಮಂದಿರದ ಮೇಲೆ ಅಥವಾ ಸಿವಿಲಿಯನ್ ಕಟ್ಟಡಗಳ ಮೇಲೆ ಎಲ್ಲ ದಾಳಿ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಇದು ಫತಾ ಮಿಸೈಲ್ ಬಿಟ್ಟು ಉಳಿದಿದ್ದೆಲ್ಲ ಟರ್ಕಿ ಮತ್ತು ಚೈನಾದಿಂದ ಸಿಕ್ಕಿರ್ತಕ್ಕಂಥ ಎಲ್ಲ ಡ್ರೋನ್ಗಳು ಇದೆಲ್ಲ. ಆಮೇಲೆ IMF ಕೊಡಲಿ ಬಿಡಿ, ಅವ್ರಿಗೆ ಸಾಲ ತಂದು ಎಷ್ಟು ದಿವಸ ಯುದ್ಧ ಮಾಡ್ತಾರೆ ಮಾಡಲಿ ಅವರು. ನನ್ನ ಒಂದು ಸೋಲ್ಜರ್ ಆಗಿ ಕನ್ಸರ್ನ್ ಏನು ಅಂದರೆ, ನಾವು ಜಗತ್ತಿಗೆ ಈಗಾಗಲೇ 4 ದಿವಸದಿಂದ ರಿಸ್ಟ್ರೇಂಟ್ ತೋರಿಸಿದ್ದೀವಿ. ನಮಗೆ ಇದು ಬೇಕಾಗಿರಲಿಲ್ಲ, ನಾವು ಟೆರರಿಸ್ಟನ್ನು ಮಾತ್ರ ಹೊಡಿತೀವಿ ಅಂತ. ಆದರೂ ಯಾರ ಬಲದಿಂದ ಅವರು ಈ ರೀತಿ ಅಫೆನ್ಸಿವ್ ಆಗಿ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವಾಗ ನಾವು ಭಾರತ ಗಮನಿಸಬೇಕು. ಇನ್ನೊಂದು ಮುಗಿಲಿ, ಅವ್ರ ಬತ್ತಳಿಕೆ ಎಲ್ಲ ಮುಗಿಯುತ್ತೆ. ಮುಗಿದ ಮೇಲೆ ನಾವೇ ಬಹುಶಃ ಸರ್ಕಾರದ ಪ್ರಕಾರ ಅಥವಾ ನಮ್ಮ ಸ್ಟ್ರಾಟಜಿ ಪ್ರಕಾರ ರಂಗನಾಥ್ ಅವರು ಹೇಳಿದರು, ಎಸ್, ಬಾಲ್ಕನೈಸೇಷನ್ ಆಫ್ ಪಾಕಿಸ್ತಾನ್ ಈಸ್ ಮ್ಯಾಂಡೇಟರಿ, ಮಾಡಲೇಬೇಕು ನಾವು ಅದನ್ನು. ಅಂದರೆ ಒಂದು 50 ವರ್ಷ ಹಿಂದಕ್ಕೆ ತೆಗೆದು ಬರೀ ಲಾಹೋರ್ನಲ್ಲಿಟ್ಟು ಶಾಂತವಾಗಿ ಇರೋಕ್ಕೆ ಸಾಧ್ಯ ಇದೆ. ಆ ಕೇಪಬಿಲಿಟಿ ನಮಗಿದೆ, ಅದರದಲ್ಲಿ ಏನೂ ಸಂದೇಹ ಇಲ್ಲ. ಬಟ್ ನಾನು ಯಾಕೆ ಆ ಮಾತಾಡಿದೆ ಅಂತಂದರೆ, ನಾವು ಇನ್ನೂ ಅವ್ರಿಗೆ ಈ ರೀತಿ ಅವಕಾಶ ಕೊಟ್ಕೊಂತ ಹೋದರೆ ಅವ್ರು ಇನ್ನೂ ಒಂದೊಂದು ಮಿಸೈಲ್ ಟೆಸ್ಟ್ ಮಾಡ್ತಾರೆ. ಮತ್ತು ನಮಗೆ ಆಗ್ತಕ್ಕಂಥ ಸಿವಿಲಿಯನ್ ಕ್ಯಾಶುವಲ್ಟೀಸು, ಮಂದಿರ ಮೇಲೆ ಹೊಡೆಯೋದು, ಪೂಂಚ್ ರಜೌರಿ ಸೆಕ್ಟರ್ನಲ್ಲಿ ಪಂಜಾಬ್ನಲ್ಲಿ ಮನೆಗಳ ಮೇಲೆ ಹೊಡೆಯೋದು, ಇದನ್ನು ತಪ್ಪಿಸ್ಬೋದು ಅಂತ. ಸರ್ ಏನೇ ಮಾಡಿದ್ರು ಕೂಡ ಪಾಕಿಸ್ತಾನದ ದುರ್ಗತಿ ನೋಡಿ ಯಾವ ರೀತಿ ಇದೆ ಅಂತ. ಅಮೆರಿಕದಿಂದ ಬರುವಂತಹ ಕರೆ ಪಾಕಿಸ್ತಾನದ ಪ್ರಧಾನಿಗೆ ಬರಲಿಲ್ಲ, ಪಾಕಿಸ್ತಾನದ ಅಧ್ಯಕ್ಷನಿಗೆ ಬರಲಿಲ್ಲ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿಗೆ ಬರುತ್ತೆ. ನಿನ್ನ ಕಥೆ ಏನಪ್ಪಾ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ನೀವು ಬಹಳ ಅದ್ಭುತವಾದ ಮಾತು ಹೇಳಿದ್ರಿ, ಸಾಲ ತಗೊಂಬಂದು ಸಾಲ ಮಾಡಿ ಆದರೂ ತುಪ್ಪ ತಿನ್ನೋನು ಅಂತ ಒಂದು ಮಾತಿದೆ ಸರ್. ಆದರೆ ಮುನೀರ್ಗೆ ಎಷ್ಟು ಸಾಲ ತರ್ತಾನಲ್ಲ ಅಷ್ಟು ಲಾಭ ಇದೆ ಮುನೀರ್ಗೆ. ಯಾಕಂದರೆ ಈ ಭಾರತದ ವಿರುದ್ಧ ಯುದ್ಧ ಮಾಡಿ
ಅಲ್ಲಿನ ಸೇನಾಧಿಕಾರಿಗಳು ಶ್ರೀಮಂತರಾಗ್ಬಿಡ್ತಾರೆ. ಅದಾದ್ಮೇಲೆ ತಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಬೇರೆ ಕಡೆ ಶಿಫ್ಟ್ ಆಗಿ ಅವ್ರು ಆರಾಮಾಗಿರ್ತಾರೆ. ಅದೇ ರೀತಿಯ ಸ್ಥಿತಿ ಅಮೆರಿಕ ಹೋಗಿ ಸೇನೆಯ ಮುಖ್ಯಸ್ಥನಿಗೆ ಹೇಳುವಂತ ಸ್ಥಿತಿ ಬಂತು ಅಂತಂದ್ರೆ ಅಲ್ಲಿದ್ದಂತ ರಾಜಕಾರಣಿಗಳ ಸ್ಥಿತಿ ಎಲ್ಲಿ ಬಂದಿದೆ ಅಂತ ಸರ್ಕಾರದ ಬಗ್ಗೆ ಈಗ ಮಾತಾಡಬೇಕಾಗತ್ತೆ. ಯಾವುದೇ ಒಂದು ರಾಜ್ಯದ ರಾಜತಾಂತ್ರಿಕ ರುಬಿಯೋ ಒಬ್ಬ ರಾಜತಾಂತ್ರಿಕ ವ್ಯಕ್ತಿ ಅಥವಾ ಡಿಪ್ಲೊಮ್ಯಾಟಿಕಲಿ ಇರುವಂತಹ ವ್ಯಕ್ತಿ, ಅವನು ಹೋಗಿ ಒಬ್ಬ ಆರ್ಮಿ ಮುಖ್ಯಸ್ಥನಿಗೆ ಮಾತಾಡ್ತಾನೆ ಅನ್ನೋ ನಿಜಕ್ಕೆ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ಸರ್ಕಾರದಿಂದ ಸರ್ಕಾರಕ್ಕೆ ಮಾತನಾಡುವಂಥದ್ದು ಒಂದು ಸಂಗತಿ, ಆದರೆ ಸರ್ಕಾರದಿಂದ ನೇರವಾಗಿ ಒಂದು ದೇಶದ ಸರ್ಕಾರ ಇನ್ನೊಂದು ದೇಶದ ಆರ್ಮಿ ಮುಖ್ಯಸ್ಥನಿಗೆ ಕರೆ ಮಾಡಿ ಮಾತನಾಡ್ತಾರೆ ಅಂದರೆ ನಮ್ಮ ದೇಶದಲ್ಲಾಗಿದ್ರೆ ಆ ಸರ್ಕಾರದ ನಮ್ಮ ಆರ್ಮಿಯ ಮುಖ್ಯಸ್ಥನೇ ವಜಾ ಆಗ್ಬಿಡ್ತಿದೆ ಅಷ್ಟೊತ್ತಿಗೆ. ನಮ್ಮ ದೇಶದಲ್ಲಿ ಏನಾದ್ರು ಆಗಿದ್ರೆ ನಮ್ಮ CDSಗೆ ಏನಾದರೂ ಅಮೆರಿಕಾದ ರುಬಿಯೋ ಏನಾದ್ರು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಒಂದು ರುಬಿಯೋಗೆ ಇಲ್ಲಿಂದ ಖಡಕ್ ಆದಂಥ ಒಂದು ಸಂದೇಶವನ್ನು ಅಮೆರಿಕಾಗೆ ಖಡಕ್ ಆದಂಥ ಡಿಪ್ಲೊಮ್ಯಾಟಿಕಲಿ ನಾವು ಕೊಡ್ತಾ ಇದ್ದೀವಿ. ಯಾವ ಬೇರುಗಳು ಎಲ್ಲೆಲ್ಲಿದಾವೆ ಯಾರಿಗೆ ಗೊತ್ತು. ಈಗ ಮುಖ್ಯಸ್ಥರ ಸಂಪರ್ಕವೇ ಅಮೆರಿಕ ಜೊತೆಗಿರಬಹುದು, ಪಾಕಿಸ್ತಾನದ ಸರ್ಕಾರದ ಬೇರಿರೋದೇ ರಾವಲ್ಪಿಂಡಿಯಲ್ಲಿ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಇದೆ. ಇವತ್ತು ನಾವೆಲ್ಲರೂ ಕೂಡ ಮಾತನಾಡ್ತಿದ್ವಿ ಸರ್ಕಾರ ಏನು ಕ್ರಮ ಕೈಗೊಳ್ತಿಲ್ಲ ಪಾಕಿಸ್ತಾನ ಸರ್ಕಾರ ಅಂತ. ಪಾಕಿಸ್ತಾನದ ಸರ್ಕಾರ, ಪಾಕಿಸ್ತಾನದ ಪ್ರಧಾನಮಂತ್ರಿ, ಪಾಕಿಸ್ತಾನದ ಪಾರ್ಲಿಮೆಂಟ್, ದೇ ಆರ್ ದ ಸ್ಪೋಕ್ಸ್ ಪರ್ಸನ್ ಆಫ್ ದ ಆರ್ಮಿ ಏನು ಹೇಳ್ತಾರೆ. ಮೊನ್ನೆ ಈಗಾಗಲೇ ಫೇಸ್ಬುಕ್ಕಲ್ಲೂ ಕೂಡ ಒಂದು ವಿಡಿಯೋ ಹರಿದಾಡ್ತಾ ಇತ್ತು. ಪ್ರಮುಖವಾಗಿ ಅಲ್ಲಿನ ಹಿಂದಿನ ಪ್ರಧಾನಿಗೆ ಒಂದು ಲೆಟರ್ನ ಕೊಡ್ತಾರೆ, ಒಂದು ಪತ್ರವನ್ನು ಕೊಡ್ತಾರೆ, ಇದನ್ನು ಓದಿ ಅಂತ. ಅಂದರೆ ಆ ಸ್ಪೋಕ್ಸ್ ಪರ್ಸನ್ ಏನು ಕೊಟ್ಟಿದ್ದಾನೋ ಅದನ್ನು ಪ್ರಧಾನಿ ಓದ್ತಾನೆ. ಆ ಮಟ್ಟಿನ ಪರಿಸ್ಥಿತಿ ಇದೆ. ಈಗಾಗಲೇ ಯಾವುದೇ ನಿರ್ಧಾರ, ಇನ್ಫ್ಯಾಕ್ಟ್ ಯುದ್ಧಕ್ಕೆ ಸಂಬಂಧಪಟ್ಟಂಥ ಯಾವುದೇ ನಿರ್ಧಾರ ಅಲ್ಲಿನ ರಕ್ಷಣಾ ಸಚಿವರಿಗೆ ಗೊತ್ತಿರಲ್ಲ. ಅಲ್ಲಿನ ಆರ್ಮಿ ಸ್ಪೋಕ್ಸ್ ಪರ್ಸನ್ ಏನು ಹೇಳ್ತಾನೋ ಅದು ಮಾತ್ರ ಗೊತ್ತಿರುತ್ತೆ. ಪಾಕಿಸ್ತಾನದ ಸ್ಥಿತಿ ಇದರಿಂದ ಅರ್ಥ ಆಗುತ್ತೆ. ನವೀನ್, ತಾವೇನು ಹೇಳ್ತೀರಿ? ಈಗ ಅಫ್ಕೋರ್ಸ್ ನೀವು ಆರ್ಮಿ ಜೊತೆಗೆ ಫೈಟ್ ಮಾಡ್ತೀವಿ, ಈಗ ಸರ್ಕಾರದಿಂದ ಸರ್ಕಾರಕ್ಕೆ ಮಾತುಕತೆ ಆಗೋದನ್ನು ನೋಡಿರ್ತೀವಿ. ಅವರ ಈಗ ಒಂದು ದೇಶದ ಸರ್ಕಾರ ಇನ್ನೊಂದು ದೇಶದ ಆರ್ಮಿ ಮುಖ್ಯಸ್ಥನಿಗೆ ಫೋನ್ ಮಾಡ್ತಾ ಇದೆ ಅಂದರೆ ಅಲ್ಲಿನ ಸರ್ಕಾರದ ಅಕೌಂಟಬಿಲಿಟಿ ಬಗ್ಗೆ ಪ್ರಶ್ನೆ ಆಗುತ್ತೆ. ಜೊತೆಗೆ ಯಾವ ಮಟ್ಟಿಗಿದೆ ಪಾಕಿಸ್ತಾನದ ವ್ಯವಸ್ಥೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ಏನು ಹೇಳ್ತೀರಿ? ಅಮೆರಿಕ ನೇರವಾಗಿ ಆರ್ಮಿ ಮುಖ್ಯಸ್ಥರಿಗೆ ಮಾತನಾಡ್ತಿರೋದನ್ನ ನೋಡ್ತಾ ಇದ್ರೆ ಇದನ್ನ ನಾವು ಒಂದೇ ಸೆಂಟೆನ್ಸ್ ಅಲ್ಲಿ ಸಮ್ ಅಪ್ ಮಾಡಬಹುದು ಅನ್ಸುತ್ತೆ. ಹೇಳಿ ಸರ್. ಅದೇನು ಅಂತಂದ್ರೆ ಎವ್ರಿ ನೇಷನ್ ಹ್ಯಾಸ್ ಅ ಆರ್ಮಿ ಅಂತೆ, ಬಟ್ ಪಾಕಿಸ್ತಾನಿ ಆರ್ಮಿ ಹ್ಯಾಸ್ ಅ ನೇಷನ್ ಅಂತೆ. ಕರೆಕ್ಟ್. ಇದರಲ್ಲೇ ಗಮನಿಸಬಹುದು ಆರ್ಮಿದ ಎಷ್ಟು ಡಾಮಿನೆನ್ಸ್ ಇದೆ ಅಲ್ಲಿ ಅಂತ. ಮತ್ತೆ ಕಾರ್ಗಿಲ್ ಯುದ್ಧದ ಉದಾಹರಣೆಗೆ ಬರಬೇಕು ಅಂತಂದ್ರೆ ಜನರಲ್ ಮುಷರಫ್ ಅವರು ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ರು. ಜನರಲ್ ಮುಷರಫ್ ಅವರು ಇದನ್ನ ಕಾರ್ಗಿಲ್ ವಾರ್ ನ ಎಲ್ಲಾ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದು ನವಾಜ್ ಶರೀಫ್ ಪ್ರೈಮ್ ಮಿನಿಸ್ಟರ್ಗೆ ಗೊತ್ತೇ ಇರ್ಲಿಲ್ಲ ಅಂತ. ಕರೆಕ್ಟ್. ಅದಕ್ಕೆ ಹೇಳ್ತಾರೆ ಯಾವ್ದಾದ್ರು ಡಿಗ್ನಿಟರೀಸ್, ಯಾವ್ದಾದ್ರು ಬೇರೆ ದೇಶದಿಂದ ಡಿಪ್ಲೊಮ್ಯಾಟ್ಸ್ ಡಿಗ್ನಿಟರೀಸ್ ಬಂದ್ರೆ ಅವ್ರು ಇಸ್ಲಾಮಾಬಾದಿಗೆ ಹೋಗ್ತಾರೆ. ಇಸ್ಲಾಮಾಬಾದ್ ಹೋಗೋಕ್ಕಿಂತ ಮುಂಚೆ ರಾವಲ್ಪಿಂಡಿ ವಿಸಿಟ್ ಮಾಡ್ತಾರಂತೆ. ಅಂದ್ರೆ ರಾವಲ್ಪಿಂಡಿಯಲ್ಲಿ ಆರ್ಡರ್ಸ್ ಡಿಸೈಡ್ ಆಗುತ್ತೆ. ಅಲ್ಲಿ ಸೇನಾ ಮುಖ್ಯಸ್ಥರು ಅಲ್ಲಿ ಏನಿದ್ದಾರೆ ಅವರು ಅದನ್ನ ಆರ್ಡರ್ಸ್ ಅನ್ನ ಕೊಡ್ತಾರೆ. ಇಲ್ಲಿ ಫಾರ್ಮಾಲಿಟೀಸ್ಗೆ ಬಂದು ವಿಸಿಟ್ ಮಾಡಿ ಒಂದು ಅಟೆಂಡೆನ್ಸ್ ಕೊಟ್ಟಾಗೆ ಹಂಗ ಮಾಡ್ಬರ್ತಾರೆ. ಸೊ ನೋ ವಂಡರ್ ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಪಾಕಿಸ್ತಾನ್ ಈಸ್ ನಾಟ್ ಅ ನೇಷನ್, ಇಟ್ಸ್ ಅ ವೆಪನ್ ಅಂತೆ. ಅದನ್ನ ವೆಪನೈಸ್ ಮಾಡ್ಬಿಟ್ಟಿದ್ದಾರೆ ಸೈನಿಕರು, ಅದನ್ನ ವೆಪನೈಸ್ ಮಾಡ್ಬಿಟ್ಟಿದ್ದಾರೆ. ಆ ವೆಪನ್ ಹೆಂಗಿದೆ ಅಂದ್ರೆ ಅವರ ಡಿಫೆನ್ಸ್ ಮಿನಿಸ್ಟರ್ ಹೇಳಿದಾಗೆ ವಿ ಹ್ಯಾವ್ ಬೀನ್ ಡೂಯಿಂಗ್ ದ ಡರ್ಟಿ ವರ್ಕ್ ಆಫ್ ದ ವೆಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಈ ಹೊಲಸ್ ಕೆಲಸನ ನಾವು 30 ವರ್ಷದಿಂದ ಮಾಡ್ತಾ ಇದೀವಿ ಅಂತ. 30 ವರ್ಷದಿಂದ ಇದನ್ನ ಟೆರರಿಸಮ್ ಅನ್ನ ನಿಮ್ಗೋಸ್ಕರ ಮಾಡ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳಿದ್ರೆ ಆ ದೇಶದ ಪರಿಸ್ಥಿತಿ ಇವತ್ತು ಯಾಕೆ ಈ ತರ ಇದೆ ಅಂತಂದ್ರೆ ಸ್ಯಾಂಡ್ವಿಚ್ ಆಗಿದ್ದಾರೆ. ಇವತ್ತು ಸ್ಯಾಂಡ್ವಿಚ್ ಏನಕ್ಕೆ ಅಂತಂದ್ರೆ ಒಂದ್ ಕಡೆ ನಾವು ಹೊಡಿತಾ ಇದೀವಿ, ಬಲೂಚಿಸ್ತಾನದವ್ರು ಆ ಕಡೆ ಹೊಡಿತಾ ಇದ್ದಾರೆ, ಸಿಂಧ್ ಪ್ರಾಂತದವರು ಪಂಜಾಬಿನ್ಸ್ ಕಂಡ್ರೆ ಆಗ್ತಾ ಇಲ್ಲ, ಖೈಬರ್ ಪಖ್ತೂನ್ವಾದಲ್ಲಿ ಮೋಸ್ಟ್ ಪಾಪ್ಯುಲರ್ ಏನಿದ್ದಾರೆ ಪೊಲಿಟಿಷಿಯನ್ ಏನಿದ್ದಾರೆ ಇಮ್ರಾನ್ ಖಾನ್ ನಿಯಾಜಿ, ಅವ್ರನ್ನ ಜೈಲಲ್ಲಿ ಹಾಕಿದ್ದಾರೆ. ಸೊ ನಾನ್ ಏನ್ ಹೇಳೋದು ಅಂತಂದ್ರೆ ದಿಸ್ ಈಸ್ ದಿ ರೈಟ್ ಟೈಮ್, ಲೆಟ್ಸ್ ನಾಟ್ ವೇಟ್ ಫಾರ್ ದ ರೈಟ್ ಟೈಮ್. ಒಳ್ಳೆ ಸಮಯಕ್ಕೋಸ್ಕರ ಕಾಯೋದು ಬೇಡ, ಇದೇ ಒಳ್ಳೆ ಸಮಯ, ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇದನ್ನೇ ಒಳ್ಳೆ ಸಮಯ ಮಾಡೋಣ. ಟೆರರಿಸಂ ಮುಗಿಸ್ಬೇಕು ಅಂತಂದ್ರೆ ನಾವೊಂದು ಸಲ ದಾಳಿ ಮಾಡಿ 4 ಮಿಸೈಲ್ಸ್ ಅನ್ನ ಹಾಕಿ 10 ಡ್ರೋನ್ಸ್ ಅನ್ನ ಹಾಕಿ ಟೆರರಿಸಂ ಮುಗಿಸಕ್ಕಾಗಲ್ಲ. ಟೆರರಿಸಂ ಏನಾದ್ರು ಒಂದ್ ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿ